ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2ನೇ ಆಷಾಢ ಶುಕ್ರವಾರದ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಪೂಜೆಗೆ ಸೂಕ್ತವಾಗಿರುವಂಥ ಹೂ ಯಾವುದು, ನೈವೇದ್ಯ ಯಾವುದು, ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗಾಗಲೇ ನಮ್ಮ ಚಾನಲಲ್ಲಿ ಆಷಾಢ ಶುಕ್ರವಾರದ ಪೂಜೆಯನ್ನು ಯಾವ ರೀತಿ ವಿಧಿ ಪ್ರಕಾರವಾಗಿ ಮಾಡ್ಬೋದು, ಹಾಗೆ ಸರಳವಾಗಿ ಯಾವ ರೀತಿ ಮಾಡಬೇಕು ಕಳಸ ಹಿಡದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಆಷಾಢ ಶುಕ್ರವಾರದ ದಿವಸ ಹಚ್ಚುವಂಥ ವಿಶೇಷ ದೀಪಾರಾಧನೆ ಆದಂಥ ಉಪ್ಪಿನ ದೀಪಾರಾಧನೆ ಆಗಿರ್ಬೋದು, ಅಥವಾ ದೇವಸ್ಥಾನದಲ್ಲಿ ಹಚ್ಚುವಂಥ ನಿಂಬೆಹಣ್ಣಿನ ದೀಪಾರಾಧನೆ ಆಗಿರ್ಬೋದು, ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ತಿಳಿಸಿದ್ದೀನಿ. ಆ ರೀತಿ ದೀಪಾರಾಧನೆಗಳು ಕೂಡ ನೀವು ಈ ಆಷಾಢ ಶುಕ್ರವಾರ ದಿವಸ ಮಾಡ್ಬೋದು. ಹಾಗೆ ದೇವರಿಗೆ ಮಡ್ಲಕ್ಕಿಯನ್ನು ಕೂಡ ನೀವು ಈ ಆಷಾಢ ಶುಕ್ರವಾರ ದಿವಸ ಕೊಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಆಷಾಢ ಶುಕ್ರವಾರ ದಿವಸ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ, ಯಾವುದೇ ಪೂಜೆ ಆಗಿರಲಿ ಆ ಪೂಜೆಯನ್ನು ಮಾಡೋದಕ್ಕೆ 2 ಸೂಕ್ತವಾದಂಥ ಮುಹೂರ್ತಗಳಿದೆ. ಒಂದು ಬ್ರಾಹ್ಮಿ ಮುಹೂರ್ತ, ಮತ್ತೊಂದು ಗೋಧೂಳಿ ಮುಹೂರ್ತ. ಈ ಸಮಯಗಳಲ್ಲಿ ನೀವು ಪೂಜೆ ಮಾಡಿದ್ರೆ ಬಹಳನೇ ಶ್ರೇಷ್ಠ. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ 5:30 5:45 ಒಳಗಡೆ ನೀವು ಪೂಜೆ ಮುಗಿಸೋವಂಥದ್ದು. ಅಥವಾ ಸಂಜೆ ಸೂರ್ಯಾಸ್ತ ಆಗುವಂಥ ಸಮಯದಲ್ಲಿ ಅಂದರೆ 5:30 7:30 ಸಮಯ ಏನಿರುತ್ತೆ, ಸಂಜೆ ಗೋವುಗಳು ಮನೆಗೆ ಬರುವಂಥ ಸಮಯ, ಈ ಸಮಯನ ಗೋಧೂಳಿ ಸಮಯ ಅಂತ ಕರೀತಾರೆ. ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಈ 2 ಸಮಯ ಬಿಟ್ಟು ಅಷ್ಟು ಬೇಗ ನಾವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು, ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಶುಕ್ರವಾರ ದಿವಸ ಮಾಡ್ಬೋದಾಗಿರುತ್ತೆ. ಮಠ ಮಧ್ಯಾಹ್ನದಲ್ಲಿ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಅಂದರೆ 12 ಗಂಟೆಯಿಂದ ಒಂದು 3 ಗಂಟೆ ಸಮಯದೊಳಗಡೆ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಆ ಸಮಯಕ್ಕಿಂತ ಮುಂಚೆನೇ ಮಾಡಿಕೊಂಡ್ರೆ ಒಳ್ಳೆಯದು. ಅಥವಾ ಬೆಳಗ್ಗೆ ಮಾಡೋದಕ್ಕಾಗಿಲ್ಲ ಅಂದರೆ ನಾನು ಮೊದಲೇ ಹೇಳಿದಾಗೆ ಸಂಜೆ 5 ಗಂಟೆ ಮೇಲೆ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಪೂಜೆಗೆ ಯಾವ ಹೂಗಳನ್ನು ಬಳಸಬೇಕು ಅಂತಂದರೆ, ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ಲಕ್ಷ್ಮಿಗೆ ಸುವಾಸನೆ ಭರಿತ ಹೂಗಳು ಅಂದರೆ ಬಹಳನೇ ಪ್ರೀತಿ. ಹಾಗಾಗಿ ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಮಳ್ಳೆ ಹೂವು, ಕಮಲದ ಹೂವು, ಈ ರೀತಿ ಜಾಜಿ ಹೂವು ಆಗಿರ್ಬೋದು, ಕನಕಾಂಬರ, ಪನ್ನೀರ್ ರೋಸು, ಬಣ್ಣ ಬಣ್ಣದ ಸೇವಂತಿಗೆ ಹೂಗಳನ್ನು ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು. ತುಳಸಿಯನ್ನು ಹಾಕಿ ಪೂಜೆ ಮಾಡ್ಬೋದು. ಇನ್ನು ಆಷಾಢ ಶುಕ್ರವಾರ ದಿವಸ ನೀವು ಕಳಸ ಇಟ್ಟು ಪೂಜೆ ಮಾಡೋದಾದರೆ ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಹಾಗೆ ಕಳಸ ಸ್ಥಾಪನೆ ಮಾಡದೆ ಹಾಗೆ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಕೂಡ ತುಂಬಾ ಸರಳವಾಗಿ ಪೂಜೆ ಮಾಡ್ಕೋಬೋದು. ಹೇಗೆ ಪೂಜೆ ಮಾಡಿದ್ರೂ ಕೂಡ ಯಾವುದಾದ್ರೂ ಒಂದು ದೀಪವನ್ನು ತುಪ್ಪದ ದೀಪ ಹಚ್ಚಿದ್ರೆ ಬಹಳನೇ ಶ್ರೇಷ್ಠ. ಅದು ಕಾಮಾಕ್ಷಿ ದೀಪ ಆಗಿರ್ಬೋದು, ಅಥವಾ ಉಪ್ಪಿನ ದೀಪ ಹಚ್ಚಿತೀರಾ ಅಂದ್ರೂ ಅದಕ್ಕೂ ಕೂಡ ಸ್ವಲ್ಪ ತುಪ್ಪವನ್ನು ಕರಗಿಸಿ ಹಾಕಿ ಆನಂತರ ದೀಪ ಹಚ್ಚಿ ತುಂಬಾ ಶ್ರೇಷ್ಠ ಶುಕ್ರವಾರ ದಿವಸ ತುಪ್ಪ ದೀಪ ಹಚ್ಚೋದು. ಇನ್ನು ನೈವೇದ್ಯಕ್ಕೆ ಏನು ಮಾಡ್ಬೋದು ಅಂದರೆ, ಪಾನಕ ಕೋಸಂಬರಿ ಮಾಡ್ಬೋದು, ಅಥವಾ ಸಿಹಿ ಪೊಂಗಲ್ಲು, ಪಾಯಸ ಮಾಡ್ಬೋದು. ಕಲಸಿದನ್ನದ ರೀತಿ ಮಾಡ್ತೀವಿ ಅಂತಂದರೆ ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಈ ರೀತಿ ಕೂಡ ಮಾಡಿ ಇಟ್ಟು ನೀವು ನೈವೇದ್ಯ ಮಾಡ್ಬೋದು. ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿಟ್ಟು ಪೂಜೆ ಮಾಡಿ. ಏನೂ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಹಣ್ಣುಗಳನ್ನು ಇಟ್ಟು, ಹಸಿ ಹಾಲನ್ನು ಇಟ್ಟು ನೀವು ಪೂಜೆಯನ್ನು ಸರಳವಾಗಿ ಮಾಡ್ಕೋಬೋದು. ಇನ್ನು ಅರ್ಚನೆ ಮಾಡುವಾಗ ಯಾವ ಒಂದು ಮಂತ್ರವನ್ನು ಹೇಳಿಕೊಂಡು ಅರ್ಚನೆ ಮಾಡಬೇಕು ಅಂತಂದರೆ, ಲಕ್ಷ್ಮಿ ಅಷ್ಟೋತ್ರವನ್ನು, ಲಕ್ಷ್ಮಿ ಅಷ್ಟಕಮನ್ನು, ಹಾಗೆ ಲಕ್ಷ್ಮಿಯ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು. ಇನ್ನು ಆಷಾಢ ಶುಕ್ರವಾರ ದಿವಸ ನೀವು ಅಷ್ಟಲಕ್ಷ್ಮಿ ಪೂಜೆ ಮಾಡ್ಬೋದು, ವೈಭವ ಲಕ್ಷ್ಮಿ ಪೂಜೆ ಮಾಡ್ಬೋದು, ವಿದ್ಯಾಲಕ್ಷ್ಮಿ ಪೂಜೆ ಮಾಡ್ಬೋದು. ಹೀಗೆ ಬೇರೆ ಬೇರೆ ಲಕ್ಷ್ಮಿ ಪೂಜೆಗಳನ್ನು ಕೂಡ ನೀವು ಮಾಡ್ಬೋದು. ಪೂಜೆ ಎಲ್ಲ ಆದ ನಂತರ ಕೊನೆಗೆ ಕೆಂಪಾರತಿಯನ್ನು ಮಾಡಿ ದೇವರನ್ನು ನೀವು ಸಂಜೆ ಕದಲಿಸ್ಕೊಂಡ್ರೆ ಸಾಕಾಗುತ್ತೆ. ಶುಕ್ರವಾರ ದಿವಸನೇ ಕದಲಿಸ್ಬೋದು, ಅಥವಾ ಶನಿವಾರ ದಿವಸ ಬೆಳಗ್ಗೆಗೆ ಮತ್ತೆ ಸ್ನಾನ ಮಾಡ್ಕೊಂಡು ಒಂದು ಸಲ ಪೂಜೆ ಮಾಡಿ ಅನಂತರ ವಿಸರ್ಜನೆಯನ್ನು ಮಾಡ್ಬೋದು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಸಾಧ್ಯವಾದಷ್ಟು ನೀವು ಅವತ್ತಿನ ದಿವಸ ಶುಕ್ರವಾರ ದಿವಸ ಯಾವುದಾದ್ರೂ ಶಕ್ತಿ ದೇವತೆಗಳ ದರ್ಶನ ಮಾಡೋದಕ್ಕೆ ಅಂತ ಹೋಗಿ ಮನೆ ಹತ್ತಿರನೇ ಇರೋವಂಥ ಹೆಣ್ಣು ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಬೇಕಿದ್ರೆ ನೀವು ಮಡ್ಲಕ್ಕಿಯನ್ನು ಕೊಡ್ಬೋದು, ಅಥವಾ ನಿಂಬೆಹಣ್ಣಿನ ದೀಪ ಹಚ್ಬೋದು, ಬೆಲ್ಲ ದೀಪ ಹಚ್ಬೋದು. ಅಥವಾ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ ಅಂತ ಅನ್ನೋನು ಮನೆಯಲ್ಲೇ ನೀವು ಉಪ್ಪಿನ ದೀಪ ಹಚ್ಚಿರ್ತೀರಲ್ಲ, ಆ ಉಪ್ಪಿನ ದೀಪ ಹಚ್ಚಿದ್ರೂ ಕೂಡ ಸಾಕಾಗತ್ತೆ. ಲಲಿತ ಸಹಸ್ರನಾಮದ ಪಠಣೆಯನ್ನು ಮಾಡೋದು ಬಹಳನೇ ಶ್ರೇಷ್ಠ ಈ ಆಷಾಢ ಶುಕ್ರವಾರದ ದಿನಗಳಲ್ಲಿ. ಈ ರೀತಿಯಾಗಿ ಸರಳವಾಗಿ ನೀವು ಆಷಾಢ ಶುಕ್ರವಾರದ 2ನೇ ವಾರ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ 2ನೇ ಆಷಾಢ ಶುಕ್ರವಾರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.